ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯದ್. ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಪ್ರಕರಣ ಈಗ ಸ್ಫೋಟಕ ತಿರುವನ್ನ ಪಡೆದುಕೊಂಡಿದೆ. ರಾಯ್ ಬರೆದಿದ್ದಾರೆನ್ನಲಾದ 9 ಪುಟಗಳ ಸುದೀರ್ಘ ನೋಟ್ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪ್ರಕರಣದ ಸತ್ಯಾಸತ್ಯತೆ ಹೊರತರಲು ವಿಶೇಷ ತನಿಖಾ ತಂಡ ಈಗ ಅಖಾಡಕ್ಕಿಳಿದಿದ್ದು ತನಿಖೆಯನ್ನ ಚುರುಕುಗೊಳಿಸಿದೆ. ದುಡುಕಿನ ನಿರ್ಧಾರಕ್ಕೂ ಮುನ್ನ ಸಿಜೆ ರಾಯ್ ಬರೆದಿದ್ದಾರೆ ಎನ್ನಲಾದ 9 ಪುಟಗಳ ಪತ್ರ ಪೊಲೀಸರ ಕೈ ಸೇರಿದೆ. ಈ ಪತ್ರದಲ್ಲಿ ಹಲವು ಪ್ರಭಾವಿಗಳ ಹೆಸರುಗಳನ್ನ ರಾಯ್ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಪ್ರಮುಖವಾಗಿ ಆ ರಾಜಕಾರಣಿಯ ಹೆಸರಿದ್ದು ಅವರ ಜೊತೆ ನಡೆಸಿದ್ದ ವ್ಯವಹಾರಗಳ ಕುರಿತು ರಾಯ್ ಬರೆದುಕೊಂಡಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೀಘ್ರದಲ್ಲಿ ಆ ರಾಜಕಾರಣಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಕೇವಲ ರಾಜಕಾರಣಿಗಳಷ್ಟೇ ಅಲ್ಲದೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳ ಕಿರುಕುಳದ ಬಗ್ಗೆಯೂ ರಾಯ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಐಟಿ ಅಧಿಕಾರಿಗಳು ನೀಡುತ್ತಿದ್ದ ಟಾರ್ಚರ್ ಬಗ್ಗೆ ಮತ್ತು ಅದರಿಂದ ತಾನು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡದ ಬಗ್ಗೆ ರಾಯ್ ಪತ್ರದಲ್ಲಿ ವಿವರಿಸಿದ್ದಾರೆ ಎನ್ನಲಾಗಿದೆ. ತಮಗೆ ಯಾವ ರೀತಿ ಕಿರುಕುಳ ನೀಡಲಾಗುತ್ತಿತ್ತು ಎಂಬ ಬಗ್ಗೆ ಪತ್ರದಲ್ಲಿ ಮಾಹಿತಿಯನ್ನು ನೀಡಲಾಗಿದ್ದು ಎಸ್ಐಟಿ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ಎಸ್ಐಟಿ ಈಗಾಗಲೇ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಆರಂಭಿಸಿದೆ. ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರಿಂದ ಪೊಲೀಸರು ಮಾಹಿತಿಯನ್ನ ಪಡೆದಿದ್ದು ಡೆತ್ ನೋಟ್ನ ಕೈಬರಹ ರಾಯ್ ಅವರದ್ದೇ ಎಂಬುದನ್ನ ಖಚಿತಪಡಿಸಿಕೊಳ್ಳುತ್ತಿದ್ದಾರೆ. ರಾಯ್ ತಂಗಿದ್ದ ಹೋಟೆಲ್ ರೂಮ್ ಮತ್ತು ಅವರ ಬ್ಯಾಂಕ್ ಲಾಕರ್ಗಳಲ್ಲಿ ಪತ್ತೆಯಾದ ಮಹತ್ವದ ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆ ನಡೆಯುತ್ತಿದೆ. ಇನ್ನು ಶೀಘ್ರದಲ್ಲಿ ರಾಯ್ ಅವರ ಕುಟುಂಬದ ಸದಸ್ಯರ ಹೇಳಿಕೆಯನ್ನ ಎಸ್ಐಟಿ ದಾಖಲಿಸಿಕೊಳ್ಳಲಿದೆ. ರಾಯ್ ಅವರ ಪುತ್ರ ರೋಹಿತ್ ಅವರಿಂದಲೂ ಎಸ್ಐಟಿ ಮಾಹಿತಿ ಪಡೆಯಲಿದೆ. ದುಬೈನಲ್ಲಿ ನಡೆಸುತ್ತಿದ್ದ ಬೃಹತ್ ಉದ್ಯಮದಲ್ಲಿ ಏನಾದರೂ ಭಾರೀ ನಷ್ಟವಾಗಿತ್ತಾ ಅಥವಾ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಜೆ ರಾಯ್ ಅವರಿಗೆ ಯಾರಿಂದಲಾದರೂ ಬೆದರಿಕೆ ಕರೆಗಳು ಬಂದಿದ್ವಾ ಎಂಬ ಬಗ್ಗೆ ರೋಹಿತ್ ಅವರ ಬಳಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ರಾಯ್ ಅವರ ಮಗನ ಬಳಿ ಏನಾದರೂ ತಮ್ಮ ಸಂಕಷ್ಟಗಳನ್ನ ಹಂಚಿಕೊಂಡಿದ್ರಾ ಎಂಬುದು ತನಿಖೆಯ ಪ್ರಮುಖ ಭಾಗ.